ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾರಾಯಣ ಪರೋ ವ್ಯಕ್ತಾದನ್ನಮೋ ವ್ಯಕ್ತ ಸಂಭವೋಂಡಸ್ಯಾಂತಸ್ಮೈ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ ಪ್ರಣೋ ದೇವಿ ಸರಸ್ವತಿ ವಾಜೇ ಬಿರ್ವಾಜಿನೀವತಿ ಧೀನಾಮ ವಿತ್ರಿವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಭಗವದ್ಗೀತೆಯ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ಇದರ ಸಾರಾಂಶವನ್ನ ಯಥಾಮತಿ ಆ ವಾಗ್ದೇವಿ ಏನು ನುಡಿಸ್ತಾಳೋ, ಆ ಕೃಷ್ಣನ ಪ್ರೇರೇಪಣೆ ಏನಾಗತ್ತೋ ಆ ರೀತಿಯಾಗಿ ಆ ವಾಗ್ದೇವಿ ನಾಲಿಗೆಯಲ್ಲಿ ಕುಳಿತು ಅಮೃತ ಧಾರೆಯನ್ನೇ ಹರಿಸ್ಲಿ ಅಂಥೇಳಿ ಆ ಜಗನ್ಮಾತೆಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಆ ಶ್ರೀಕೃಷ್ಣನ ಪಾದಯುಗ್ಮಗಳಲ್ಲಿ ನಮಸ್ಕಾರಗಳನ್ನು ಮಾಡುತ್ತಾ ಈ ಒಂದು ಸಾರವನ್ನು ಹೇಳೋಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸನ್ಯಾಸಂ ಕರ್ಮಣ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಶ್ರೀಕೃಷ್ಣನ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ನೀನೋ ಒಂದು ಕಡೆ ಕರ್ಮವನ್ನ ಪ್ರಶಂಸೆ ಮಾಡ್ತೀಯ, ಒಂದು ಕಡೆ ಯೋಗವನ್ನು ಪ್ರಶಂಸೆ ಮಾಡ್ತಾ ಇದೆಯಾ. ಹಾಗಾಗಿ ಯಾವುದು ನನಗೆ ಶ್ರೇಯಸ್ಸನ್ನ ಉಂಟು ಮಾಡುತ್ತೆ ಅಂತಕ್ಕಂಥದ್ದು ನಿಶ್ಚಿತವಾಗಿ ಎರಡರಲ್ಲಿ ಒಂದನ್ನು ಹೇಳ್ಬಿಡು. ಯಾಕೆ ಅಂತಂದರೆ ಕರ್ಮಯೋಗ ಮತ್ತು ಜ್ಞಾನಯೋಗ ಎರಡನ್ನೂ ಒಬ್ಬನೇ ಮಾಡೋದಕ್ಕೆ ಸಾಧ್ಯವಿಲ್ಲದಿರೋದ್ರಿಂದ ಎರಡರಲ್ಲಿ ನನಗೆ ಯಾವುದು ಶ್ರೇಯಸ್ಸೋ ಅದನ್ನು ಸ್ಪಷ್ಟವಾಗಿ ಹೇಳ್ಬಿಡು. ಏಕೆಂದರೆ ನನಗೆ ನೀನು ಇಲ್ಲಿ ಎರಡು ದ್ವಂದ್ವವನ್ನು ಉಂಟು ಮಾಡ್ತಾ ಇದೀಯ. ಆ ದ್ವಂದ್ವ ಇಲ್ಲದೇ ಇರೋ ಥರದಲ್ಲಿ ಒಂದನ್ನು ಹೇಳಿದ್ರೆ ಮಾಡೋದಕ್ಕೆ ಸುಲಭ ಆಗತ್ತೆ ಅಂತ ಹೇಳಿ ಶ್ರೀಕೃಷ್ಣನ ಕೇಳ್ಕೊಳ್ತಾ ಇದ್ದಾನೆ ಅರ್ಜುನ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲಿ ಅಲ್ಲಲ್ಲೇ ಶ್ಲೋಕಗಳನ್ನು ಯಾವುದು ಆರಿಸ್ಕೊಂಡು ಹೇಳಿದ್ರೆ ಸಾರಾಂಶಕ್ಕೆ ಅನುಕೂಲ ಅಂತ ಆ ದೇವಿ ನನಗೆ ಒಂದು ಪ್ರೇರೇಪಣೆ ಮಾಡಿಯಳು. ಆಯಾ ಶ್ಲೋಕಗಳನ್ನು ಇಲ್ಲಿ ಆರಿಸ್ಕೊಂಡಿದ್ದೀನಿ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಯಾರು ವಿಚಾರವನ್ನ ತಿಳ್ಕೊಂಡಿರ್ತಾರೋ, ಜ್ಞೇಯ ಸರಿಯಾದಂತಹ ಜ್ಞಾನವನ್ನು ಹೊಂದಿರ್ತಾನೋ, ಜ್ಞಾತವ್ಯ ತಿಳ್ಕೊಂಡಿರ್ತಾನೋ ಅಂಥವನೇನಾಗಿರ್ತಾನೆ, ನ ದ್ವೇಷ್ಟಿ ನ ಕಾಂಕ್ಷತಿ, ಅವನು ದ್ವೇಷವನ್ನು ಮಾಡೋದಿಲ್ಲ, ಯಾವುದನ್ನು ಆಸೆನೂ ಪಡೋದಿಲ್ಲ. ಅಂಥವನಿಗೆ ನಿತ್ಯ ಸನ್ಯಾಸಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಯಾಕೆ ಅಂದರೆ ಸನ್ಯಾಸಿ ಅಂತಂದರೆ ಈ ಶೋಕಮೋಹಗಳನ್ನು ಬಿಟ್ಟಿರ್ತಕ್ಕಂಥವನು ಅಂತ ಹೇಳಿ. ಶೋಕಮೋಹಗಳು ಇದ್ದಾಗ ಸಂಸಾರ ಬಂಧನಕ್ಕೆ ಕಾರಣ ಆಗತ್ತೆ. ಶೋಕಮೋಹಗಳನ್ನು ಬಿಟ್ಟಾಗ ಸನ್ಯಾಸವನ್ನು ಅವನು ನಿಜವಾದ ಸನ್ಯಾಸಿ ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ನಿರ್ದ್ವಂದ್ವೋ, ಅಲ್ಲಿ ದ್ವಂದ್ವವೇ ಇಲ್ಲದೆ ಇರ್ತಕ್ಕಂಥವನು ಅಂಥೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಹಿ ಅಂದರೆ ಒತ್ತಿ ಹೇಳ್ತಾನೆ, ಯಾರು ನಿರ್ದ್ವಂದ್ವವನ್ನು ಹೊಂದಿಲ್ವೋ ಅಂಥವನು, ಹೇ ಮಹಾಬಾಹೋ ಅರ್ಜುನನ್ನ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ, ಸುಖಂ ಬಂಧಾತ್ ಪ್ರಮುಚ್ಯತೆ, ಸುಖವಾಗಿ ಅವನು ಬಂಧನದಿಂದ ಮುಕ್ತನಾಗ್ತಾನೆ. ಯಾತಕ್ಕೆ? ಅವನು ಆಲ್ರೆಡಿ ದ್ವೇಷ ಮತ್ತು ಆಕಾಂಕ್ಷೆಗಳನ್ನ ಬಿಟ್ಟಿಯಾನೆ. ಇನ್ನೊಬ್ರಿಗೆ ಸಿಕ್ತಲ್ಲ ಅಂತನೂ ದ್ವೇಷ ಇಲ್ಲ, ನನಗೆ ಸಿಕ್ಲಿಲ್ವಲ್ಲ ಅಂತನೂ ದ್ವೇಷ ಇಲ್ಲ, ಮತ್ತು ನನಗೆ ಬೇಕು ಅಂತಕ್ಕಂತಹ ಆಕಾಂಕ್ಷೆನೂ ಅವನಿಗೆ ಇಲ್ಲದೆ ಇರೋದ್ರಿಂದ ಅವನು ಬಂಧನದಿಂದ ಸುಲಭವಾಗಿ ಮುಕ್ತಿಯನ್ನು ಪಡಿತಾನೆ. ನಮಗೆ ಬಂಧನಕ್ಕೆ ಕಾರಣ ಇರೋದೇ ಅದು ಅಲ್ವಾ.
ಒಂದು ಶೋಕ, ಇನ್ನೊಂದು ಮೋಹ. ಯಾವ್ದ್ರ ಮೇಲೋ ನಮಗೆ ಮೋಹ ಇದೆ, ಇನ್ಯಾವುದರಿಂದನೋ ನಮಗೆ ಶೋಕ ಇದೆ. ಇದಿರೋದ್ರಿಂದನೇ ನಮಗೇನಾಗಿದೆ, ಬಂಧನ ಅಂತಕ್ಕಂಥದ್ದು ಉಂಟಾಗಿದೆ. ಎರಡು ಬಿಟ್ಟವನಿಗೆ ಶೋಕ ಅಂದರೆ ಎರಡು ಅಂದರೆ ಶೋಕ ಮೋಹಗಳನ್ನು ಬಿಟ್ಟವನಿಗೆ ಸುಲಭ, ಈಸಿಯಾಗಿ ಅವನು ಬಂಧನದಿಂದ ಬಿಡುಗಡೆಯನ್ನು ಹೊಂದ್ತಾನೆ ಅಂಥೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಹಾಗೆಯೇ ಮುಂದೆ ಹೇಳ್ತಾನೆ, ನೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯೇನ ತತ್ವವಿತ್ ಪಶ್ಯನ್ ಶೃಣನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಅಂತ ನಮ್ಮ ಕರ್ಮೇಂದ್ರಿಯಗಳು ಜೊತೆಗೆ ಜ್ಞಾನೇಂದ್ರಿಯಗಳು ಎರಡೂ ಸೇರಿ ಮಾಡ್ತಕ್ಕಂತಹ ಕರ್ಮಗಳಿದೆಯಲ್ಲ, ಕರ್ಮ ಅಂತಂದ್ರೆ ಕೆಲಸ, ಆ ಕರ್ಮ ಇಂದ್ರಿಯಗಳು ಕೆಲಸವನ್ನು ಮಾಡುತ್ತೆ, ಜ್ಞಾನೇಂದ್ರಿಯವು ಕೆಲಸವನ್ನು ಮಾಡುತ್ತೆ. ಅದರಿಂದ ಜ್ಞಾನ ಉಂಟಾಗದೆ ಕರ್ಮೇಂದ್ರಿಯಗಳಿಂದ ಕೆಲಸವನ್ನು ಮಾಡ್ತೀವಿ ಅಲ್ವಾ? ಹಾಗೆ ಇರಬೇಕಾದ್ರೆ ನೈವ ಕಿಂಚಿತ್ ಕರೋಮಿತಿ, ನಾನೇನು ಮಾಡ್ತಾ ಇಲ್ಲ ಅಂತ ಅವನಿಗೆ ಪ್ರಜ್ಞೆ ಇರುತ್ತೆ. ಯಾರಿಗೆ? ಜ್ಞಾನಿ ಆದವನಿಗೆ. ಹೇಗೆ ಅಂತಂದ್ರೆ ಅವನು ತತ್ವವಿತ್ತಾಗಿರ್ತಾನೆ, ಅವನು ತತ್ವವನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಪಶ್ಯನ್, ನಾನೇನೋ ನೋಡ್ತಾ ಇದ್ದೀನಿ, ನಾನೇನೋ ಕೇಳ್ತಾ ಇದ್ದೀನಿ, ಶೃಣ್ವನ್ ಏನೋ ಕೇಳ್ತಾ ಇದ್ದೀನಿ, ಸ್ಪೃಶನ್ ಏನೋ ಮುಟ್ತಾ ಇದ್ದೀನಿ, ಜಿಗ್ರನ್ ಏನೋ ಅಗೀತಾ ಇದ್ದೀನಿ, ತಿಂತಾ ಇದ್ದೀನಿ. ಅಶ್ನನ್ ಅಂದ್ರೆ ತಿನ್ನೋದು, ಜಿಗ್ರನ್ ಅಗಿಯೋದು. ತಿಂತಾ ಇದ್ದಾಗ ಅಥವಾ ಗಚ್ಚನ್ ಎಲ್ಲ ಹೋಗ್ತಾ ಇದ್ದೀನಿ, ಸ್ವಪನ್ ನಿದ್ದೆ ಮಾಡ್ತಾ ಇದ್ದಾಗಲೂ ಕೂಡ, ಶ್ವಸನ್ ಉಸಿರಾಟವನ್ನು ಆಡ್ತಾ ಇದ್ದಾಗಲೂ ಕೂಡ ನಾನೇನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ತತ್ವವಿತ್ತು. ತತ್ವಶಃ ತಿಳ್ಕೊಂಡಿರೋನಿಗೆ ಆ ಪ್ರಜ್ಞೆ ಇರುತ್ತೆ. ನಾವು ಹಾಗಲ್ಲ. ನಾವು ಏನೋ ಬಯಸಿ ನೋಡ್ತೀವಿ, ಏನೋ ಬಯಸಿ ಕೇಳ್ತೀವಿ, ಏನೋ ಬಯಸಿ ತಿಂತೀವಿ. ಉಸಿರಾಟವನ್ನು ಅಷ್ಟೇ, ನಮಗೆ ಏನಾದ್ರು ಉದ್ವೇಗ ಆದಾಗ ಜೋರಾಗಿ ಉಸಿರಾಟ ಬರುತ್ತೆ ಅಲ್ವಾ? ಅದೇ ಸಮಾಧಾನವಾಗಿದ್ದಾಗ ಉಸಿರಾಟ ಕೂಡ ಸಮಾಧಾನವಾಗಿ ನಾರ್ಮಲ್ ಬ್ರೀತಿಂಗ್ ಇರುತ್ತೆ. ಎಕ್ಸೈಟ್ ಔಟ್ ಆಗಿ ಏನಾದ್ರೆ ಜೋರಾಗಿ ಉಸಿರಾಡ್ತೀವಿ. ಆದರೆ ಯೋಗಿ ಆದವನು ಅವನು ಸಮಸ್ಥಿತಿಯಲ್ಲಿರೋದ್ರಿಂದ ಅವನ ಉಸಿರಾಟ ಕೂಡ ಉದ್ವೇಗಕ್ಕೆ ಒಳಗಾಗ ಸಾಧ್ಯನೇ ಇಲ್ಲ. ಏನ್ ಸಮಸ್ಥಿತಿಯಲ್ಲೇ ಇರುತ್ತೆ ಅವನು. ಇದಕ್ಕೆ ಒಂದು ಉದಾಹರಣೆಯನ್ನ ಕೊಡಬೇಕು ಅಂತಂದ್ರೆ, ಶುಕ ಮಹರ್ಷಿಗಳು ಕೇವಲ 16 ವಯಸ್ಸಿನ ಯುವಕ ಅಂತ ಹೇಳ್ಬೋದು. ಯೌವನ ಆಗ್ತಾನೆ ಆರಂಭ ಆಗಿರ್ತಕ್ಕಂತಹ ಆಗೋ ವಯಸ್ಸು. ಆ ವಯಸ್ಸಲ್ಲಿ ಅವರು ಹೋಗ್ತಾ ಇದ್ರಂತೆ, ಜ್ಞಾನಿ ಆತ್ಮಜ್ಞಾನವನ್ನ ಯಾರು ಹೇಳ್ಕೊಡ್ತಾರೆ ಅಂತ ಅವರನ್ನ ಅನ್ವೇಷಣೆ ಹುಡುಕೊಂಡು ಹೋಗ್ತಾ ಇದ್ರಂತೆ. ಅವ್ರು ಹೋಗೋ ದಾರಿಯಲ್ಲಿ ದೇವಕನ್ಯೆಯರು ಅಥವಾ ಅಪ್ಸರೆಯರು ನಗ್ನರಾಗಿ ಸ್ನಾನವನ್ನ ಮಾಡ್ತಾ ಇದ್ರಂತೆ. ಅಂದ್ರೆ ಬಟ್ಟೆಗಳೇನು ಹಾಕೊಳ್ತೀವಿ, ಅವರು ನದಿಯಲ್ಲಿ ಸ್ನಾನವನ್ನ ಮಾಡ್ತಾ ಇದ್ರಂತೆ. ಈ ಯುವಕ ಹೋಗ್ತಾ ಇದ್ರು ಕೂಡ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ಅವರು ನೀರಲ್ಲಿ ಜಲಕ್ರೀಡೆಯನ್ನು ಆಡ್ತಾ ಇದ್ರಂತೆ. ವಯೋವೃದ್ಧರಾದ ವ್ಯಾಸರು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ರಂತೆ ಶುಕ ಮಹರ್ಷಿಯನ್ನ. ವ್ಯಾಸರನ್ನ ನೋಡಿದ ತಕ್ಷಣ ಅವರು ಬಟ್ಟೆ ತಗೊಂಡು ಮೈನ ಮುಚ್ಕೊಳ್ತಾರಂತೆ. ಅಂದ್ರೆ ಯಾತಕ್ಕೆ ಅಂತಂದ್ರೆ, ಆಮೇಲೆ ಮಹಾಭಾರತದಲ್ಲಿ ಇದು ಕತೆ ಬರುತ್ತೆ. ಯಾಕೆ ಅಂತಂದ್ರೆ ಅಷ್ಟು ಅವರು ಜಿತೇಂದ್ರಿಯರಾಗಿದ್ರು ಶುಕ ಮಹರ್ಷಿಗಳು ಅಂತ ಹೇಳಿ ಅಲ್ಲಿ ಕಥೆಯಲ್ಲಿ ಹೇಳ್ತಾರೆ. ವ್ಯಾಸರೇ ಮಹಾಭಾರತವನ್ನು ಬರೆದಿರೋದು. ಅಂದ್ರೆ ನಮ್ಮ ವಯಸ್ಸು, ಈ ದೇಹಕ್ಕಾಗಿರ್ತಕ್ಕಂತಹ ವಯಸ್ಸು ಮತ್ತು ಜ್ಞಾನ ಒಂದಕ್ಕೊಂದು ಸಂಬಂಧ ಇಲ್ಲ. ಚಿಕ್ಕ ವಯಸ್ಸಲ್ಲೂ ಒಳ್ಳೆ ಜ್ಞಾನಿ ಆಗಿರ್ಬೋದು, ಅಥವಾ ಸಾಯೋ ವಯಸ್ಸು ಬಂದ್ರೂ ಜ್ಞಾನ ಉಂಟಾಗದೇ ಇರ್ಬೋದು. ಅದಕ್ಕೋಸ್ಕರ ಈ ಶ್ಲೋಕಕ್ಕೆ ಆ ಉದಾಹರಣೆನ ಹೇಳಬೇಕು ಅಂತ ಅನ್ನಿಸ್ತು. ಅಂದ್ರೆ ಯಾರು ತತ್ವಜ್ಞಾನಿ ಆಗಿರ್ತಾನೋ ಅಂಥವನು ನೋಡಿದ್ರು, ಕೇಳಿದ್ರು, ತಿಂತಾ ಇದ್ರು, ಏನೋ ಒಂದು ವಾಸನೆಯನ್ನ ಮೋಸ್ತಾ ಇದ್ರು ಕೂಡ ನಾನೆಲ್ಲ ಇದು ನನ್ನ ಕೇವಲ ಪ್ರಾರಬ್ಧದಿಂದ ಉಂಟಾಗಿದೆ, ಹಾಗಾಗಿ ಇದಾಗ್ತಾ ಇದೆ ಅಂತ ತಾತ್ಸಾರ ಮನೋಭಾವದಿಂದನೇ ಇರ್ತಾನೆ ಹೊರತು ವಿಶೇಷವಾಗಿ ಅದರಿಂದ ಏನು ಅಪೇಕ್ಷೆ ಪಡೋದಿಲ್ಲ ಅನ್ನೋದಕ್ಕೆ ಈ ಒಂದು ವಿಚಾರವನ್ನ
ಹೇಳ್ತಾ ಇದ್ದೀನಿ ಇಲ್ಲಿ. ಈ ರೀತಿ ಯಾರಿರ್ತಾನೋ ಅಂಥವನಿಗೆ ಸುಲಭವಾಗಿ ಬಂಧನದಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ. ಯುಕ್ತ ಕರ್ಮ ಫಲಂ ತ್ಯಕ್ವಾ ಶಾಂತಿಮ ಆಪ್ನೋದಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯಾರು ಯುಕ್ತನಾಗಿರ್ತಾನೋ ಅಂದ್ರೆ ಯಾರು ಅರ್ಹನಾಗಿರ್ತಾನೋ ಅಂಥವನು ಕರ್ಮ ಫಲವನ್ನ ಬಿಟ್ಟು ಶಾಂತಿಯನ್ನ ಹೊಂದಿರ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಶಾಂತಿ ಅಂತಕ್ಕಂಥದ್ದು ಯಾವಾಗ ಉಂಟಾಗತ್ತೆ ಅಂದ್ರೆ, ಒಂದು ಲೌಕಿಕ ಉದಾಹರಣೆ ಕೊಟ್ರೆ, ಯಾರಿಗೋ ಸಾಲ ಕೊಟ್ರೆ ಅವ್ರು ಬರ್ಲಿಲ್ಲ ಅನ್ನೋ ಟೆನ್ಷನ್ ಇರುತ್ತೆ. ಅದೇ ನಾವು ದಾನ ಕೊಟ್ಟಾಗ ಅದು ವಾಪಸ್ಸು ಪಡ್ಕೊಳ್ಬೇಕು ಅನ್ನೋ ಮಾನಸಿಕ ಸ್ಥಿತಿ ಇರೋದಿಲ್ಲ. ದುಡ್ಡೇ ಎರಡೂನು ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ಗೆ. ನೀವು ಸಾಲ ಅಂತ ಕೊಟ್ರೆ ಟೆನ್ಷನ್, ವಾಪಸ್ ಕೊಡ್ತಾನೋ ಇಲ್ವೋ, ಬಡ್ಡಿ ಕೊಡ್ತಾನೋ ಇಲ್ವೋ ಅಂತ. ಅದೇ ನೀವು ದಾನ ಅಂತ ಕೊಟ್ಬಿಟ್ಟಾಗ ಅಲ್ಲಿಗೆ ಮನಸ್ಸು ನಿರಾಳ, ನಾನೇನೋ ಒಂದು ನನ್ನ ಕೈಲಾಗಿದ್ದನ್ನು ಕೊಟ್ಟೆ ಅಂತ ಹೇಳಿ. ದುಡ್ಡೇ ಎರಡಾದ್ರೂ ಮಾನಸಿಕ ಸ್ಥಿತಿ ಅಂತ ಎರಡು ದುಡ್ಡು ಅನ್ನೋದು ಆದ್ರೂ ಪರಿಸ್ಥಿತಿ ಬೇರೆ. ಹಾಗೆ ನಾವು ಬರಬೇಕು ಅಂತಕ್ಕಂಥ, ಅದಕ್ಕೆ ಬಡ್ಡಿ ಬರಬೇಕು ಅಂತಕ್ಕಂಥದ್ದೇ ಫಲ ಅಂತ ಇಟ್ಕೊಂಡ್ರೆ ಅದು ಬಡ್ಡಿ ಬರಲ್ಲ ಅಂದ್ರೆ ಟೆನ್ಷನ್ನು. ಅಥವಾ ಆ ದುಡ್ಡು ನನಗೆ ವಾಪಸ್ ಬರಬೇಕು, ಇಷ್ಟು ಜನ ಹೆಚ್ಚು ಅದಕ್ಕೆ ಸೇರಿಸ್ಕೊಡ್ತೀನಿ ಅಂತಕ್ಕಂಥದ್ದೇ ಫಲ ಅಂತಂದ್ರೆ ಟೆನ್ಷನ್ನು. ಆ ಫಲಾಪೇಕ್ಷೆ ಇಲ್ಲದೇನೆ ನಾವು ಕೊಟ್ರೆ, ಅಥವಾ ನಾನೇನೋ ಸಹಾಯ ಮಾಡಿದ್ದೀನಿ, ಅವನು ಮತ್ತೆ ನಾನು ಸಹಾಯ ಮಾಡಬೇಕು, ಅವಳ ಮಾಡಬೇಕು ಅಂತ ನಾವು ಅನ್ಕೊಂಡು ಅವ್ರು ಮಾಡದೇ ಇದ್ದಾಗ ನಮಗೆ ಆ ದುಃಖ ಅಥವಾ ಕೋಪ ಉಂಟಾಗುತ್ತೆ. ನನ್ನ ಕೈಲಾಗಿದ್ದು ನಾನು ಮಾಡಿದ್ದೀನಿ, ಅವ್ರು ಮಾಡಿದ್ರೆ ಮಾಡಲಿ, ಬಿಟ್ರೆ ಬಿಡಲಿ ಅಂತಂದಾಗ ನಮಗೆ ಅಲ್ಲಿ ದ್ವೇಷ ಆಗಲಿ, ಕೋಪ ಆಗಲಿ, ಟೆನ್ಷನ್ ಆಗಲಿ, ಒತ್ತಡ, ಮಾನಸಿಕ ಒತ್ತಡ ಆಗಲಿ ಇರೋದಿಲ್ಲ. ಅದೇ ರೀತಿ ನಾವು ಮಾಡ್ತಕ್ಕಂಥ ಕರ್ಮಕ್ಕೆಲ್ಲವನ್ನು ಫಲವನ್ನ ಅಪೇಕ್ಷೆ ಇಲ್ಲದೇನೆ ಮಾಡ್ತಾ ಇದ್ರೆ ಶಾಂತಿ ಅಂತಕ್ಕಂಥದ್ದು ಉಂಟಾಗುತ್ತೆ. ಅಯುಕ್ತ, ಯಾರು ಈ ಒಂದು ಯುಕ್ತನಾಗಿರೋದಿಲ್ವೋ, ಅಂದ್ರೆ ಅಯುಕ್ತ ಅಂದ್ರೆ ಅಯೋಗ್ಯ ಅನ್ನೋದು ಅರ್ಥ ಕನ್ನಡದಲ್ಲಿ ಹೇಳ್ಬೋದು. ಅಂದ್ರೆ ಅಯೋಗ್ಯರು ಅಂತ ಹೇಳ್ತಾ ಈ ಶಾಸ್ತ್ರದ ಪ್ರಕಾರ ಅವ್ರೇನ್ ಮಾಡ್ತಾರೆ, ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ಅವರು ಫಲಾಪೇಕ್ಷೆಯಿಂದನೇ ಎಲ್ಲ ಕರ್ಮಗಳನ್ನ ಮಾಡ್ತಾ ಇರ್ತಾರೆ. ಅವಾಗೇನಾಗತ್ತೆ, ಅವಾಗ ಅವರು ಬಂಧನಕ್ಕೆ ಸಿಕ್ಕಾಕೊಳ್ತಾರೆ ಅಲ್ವಾ. ಯಾಕೆ, ಅವನಿಗೆ ಬರಲೇಬೇಕು ಅಂತ ಆಸೆ ಇರುತ್ತೆ, ಅದು ಬರಲಿಲ್ಲ ಅಂತಂದಾಗ ಕೋಪ ಅಂತಕ್ಕಂಥದ್ದು ಉಂಟಾಗತ್ತೆ. ಹಾಗಾಗಿ ನೀವು ಲೌಕಿಕ ದೃಷ್ಟಿಯಿಂದ ನೋಡಿದಾಗ್ಲೂ ಅಥವಾ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ್ಲೂ ಇಲ್ಲಿ ಶಾಸ್ತ್ರಕ್ಕೂ ಲೌಕಿಕ ಜೀವನಕ್ಕೂ ಏನೋ ವಿಭಿನ್ನ ಇಲ್ಲ, ವಿರುದ್ಧ ಇಲ್ಲ. ಎರಡೂನು ಒಂದೇ ದಾರಿನಲ್ಲೇ ಹೋಗೋದು. ಕರ್ಮಯೋಗಿ ಅಥವಾ ಸಾಂಖ್ಯರು ಅಂದ್ರೆ ಜ್ಞಾನವನ್ನು ಉಳ್ಳವರು, ಕರ್ಮಿಣಾಮ್ ಯೋಗಿನಾಮ್ ಅಂತ ಹೇಳಿ ಎರಡು ವಿಧವನ್ನ ಹೇಳಿದಾರಲ್ಲ. ಯಾರು ಫಲಾಪೇಕ್ಷೆಯನ್ನ ಬಿಟ್ಟು ಕರ್ಮವನ್ನು ಮಾಡ್ತಾರೋ ಅವರು ಕರ್ಮಯೋಗಿಗಳು. ಯೋಗಿಗಳು ಅಂತಂದ್ರೆ ಅವರು ಎಲ್ಲ ವಿಚಾರದಲ್ಲೂ ಸಮಸ್ಥಿತಿಯನ್ನ ಇಟ್ಕೊಂಡು ಯಾವುದೇ ಆಗು ಹೋಗುಗಳಿಗೂ ಕೂಡ ಅವರು ನಾನ್ ಮಾಡ್ತೀನಿ ಅಂತಕ್ಕಂತಹ ಒಂದು ಬಂಧನಕ್ಕೆ ಸಿಕ್ಕಾಕೊಳ್ಳದೆ ಇರ್ತಕ್ಕಂಥವ್ರು. ಹಾಗಾಗಿ ಅವ್ರಿಗೇನು ಕರ್ಮವನ್ನ ಮಾಡಬೇಕು ಅಂತ ಇಲ್ಲದೇ ಇದ್ರು ಕೂಡ ಲೋಕ ಸಂಗ್ರಹಕ್ಕೋಸ್ಕರ ಮಾಡ್ತಿರ್ತಾರಲ್ಲ, ಆ ಒಂದು ಸ್ಥಿತಿ ಯೋಗಿಗಳದು. ಕರ್ಮಯೋಗಿಗಳಿಗೂ ಅವ್ರಿಗೂ ಅಂತ ವ್ಯತ್ಯಾಸ ಇಲ್ಲ. ಅವ್ರು ಕರ್ಮವನ್ನ ಮಾಡ್ತಾರೆ, ಫಲಾಪೇಕ್ಷೆ ಇಲ್ಲದೆ ಮಾಡ್ತಾರೆ, ಅವರು ಕರ್ಮಯೋಗಿಗಳು. ಹಾಗೆ ಮಾಡ್ತಕ್ಕಂಥವ್ರು ಈ ಸುಲಭವಾಗಿ ಅವರು ಮೋಕ್ಷವನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇರ್ತಾರೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು. ಇಲ್ಲಿ ಪರಮಾತ್ಮ ಅವನು ಸ್ವತಃ ಯಾವುದೇ ಒಂದು ಕರ್ತೃತ್ವವನ್ನಾಗಲಿ ಅಥವಾ ಕರ್ಮಗಳನ್ನಾಗಲಿ ಸೃಷ್ಟಿಸಿರಲ್ಲ. ಇಂಥವನಿಗೆ ಇಂಥ ಕರ್ಮ, ಇಂಥವನಿಗೆ ಅಥವಾ ಇಂಥ ಕರ್ಮಕ್ಕೆ ಇವನು ಕರ್ತೃ ಅಂತಕ್ಕಂಥದ್ದು ಅವನು ನಿರ್ಧಾರ ಮಾಡಿರಲ್ಲ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನ ಕರ್ಮಫಲ ಸಂಯೋಗಂ, ಅಥವಾ ಕರ್ಮದ ಜೊತೆಗೆ ಆ ಫಲ ಸಂಯೋಗವನ್ನು ಉಂಟು ಮಾಡಿರೋದಿಲ್ಲ. ಸ್ವಭಾವಸ್ತು ಪ್ರವರ್ತತೆ, ಅಂದ್ರೆ ನಮ್ಮ ಸ್ವಭಾವ
ನಮ್ಮನ್ನ ಆ ದಿಕ್ಕಿನಲ್ಲಿ ಪ್ರೇರೇಪಣೆಯನ್ನ ಮಾಡುತ್ತೆ, ಆ ಥರ ಕೆಲಸವನ್ನ ಮಾಡಿಸುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಾವು ನೋಟದ ಮೇಲೆ ನಮಗೆ ಆ ವಿಚಾರ ಅಥವಾ ಅದರ ಮೇಲೆ ಆಸಕ್ತಿ, ಬಯಕೆ ಇತ್ಯಾದಿಗಳು ಉಂಟಾಗತ್ತೆ ಅಲ್ವಾ. ಯಾವುದೋ ಒಂದು ವಸ್ತುನ ನೋಡಿದಾಗ ನಮಗೆ ಅದು ಬೇಕು ಅಂತಂದಾಗ ಅದಕ್ಕೆ ನಮ್ಮ ಮನಸ್ಸು ಅದಕ್ಕೆ ಬೇಕಾದಂತಹ ಕೆಲಸಗಳು ಬೇರೆ ಬೇರೆ ಥರದಲ್ಲಿ ಮಾಡುತ್ತೆ. ನೋಡಿ ಅದು ಚೆನ್ನಾಗಿದೆ ಅಂತ ಹೇಳಿ ಅಷ್ಟಕ್ಕೆ ಬಿಟ್ಬಿಟ್ರೆ ಅಷ್ಟಕ್ಕೆ ಅದು ಮುಗಿದೋಗುತ್ತೆ. ಬೇಕೇ ಬೇಕು ಅಂತ ಹೋದಾಗ ಅದಕ್ಕೆ ಬೇರೆ ಬೇರೆ ಥರ ಕೆಲಸಗಳನ್ನು ಮಾಡಬೇಕಾಗತ್ತೆ. ಸಿಗ್ಲಿ ಬಿಟ್ರೆ ಬಿಡ್ಲಿ ಅಂತಂದಾಗ ಬೇರೆ ಥರ ನೋಡಿದ್ವಿ, ಆಯ್ತು ಅಂತ ಸುಮ್ಮನೆ ಆಗ್ಬಿಟ್ರೆ ಬೇರೆ ಥರ. ನೋಡಿ, ಇದು ದೃಷ್ಟಿ ಒಂದೇ, ನೋಡಿದ್ದು ಒಂದೇ ವಸ್ತುನ, ಆದರೆ ಅದ್ರ ಮೇಲಿನ ಬಯಕೆ ಅಥವಾ ಆ ಮೋಹ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಮ್ಗೆ ಉಂಟಾಗುತ್ತೋ ಆಯಾ ರೀತಿಯಲ್ಲಿ ನಮ್ಮ ಸ್ವಭಾವ ಅಂತಕ್ಕಂಥದ್ದು ಎಳ್ಕೊಂಡು ಹೋಗುತ್ತೆ ಅಂತಕ್ಕದ್ದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡತಕ್ಕಂತಹ ಕರ್ಮದ ಒಂದು ಫಲ ಏನಿದೆ ಅಥವಾ ವಾಸನೆ ಅಂತ ಏನು ಹೇಳ್ತಾರೆ ಅದಿದೆ, ಅದು ನಮಗೆ ಸ್ವಭಾವ ಆಗಿ ಬಂದಿರುತ್ತೆ. ಅದಕ್ಕೇನೆ ನಾವು ಯಾವಾಗ್ಲೂ ಆದಷ್ಟು ಶಾಂತ ಚಿತ್ತದಿಂದ ಮನಸ್ಸನ್ನ ಯಾವುದೇ ಉದ್ವೇಗಕ್ಕೆ ಒಳಗಾಗದಾಗೆ ಇಟ್ಕೊಳ್ಬೇಕು ಅಂತ. ಯಾಕೆ ಅಂತಂದ್ರೆ ಯಾವ ಮನುಷ್ಯನಿಗೆ ಯಾವಾಗ ಸಾವು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಯಾವ ಇದು ಸಮಯದಲ್ಲಿ ಸಾವು ಬರುತ್ತೋ ಗೊತ್ತಿಲ್ಲ. ಆ ಸಮಯದಲ್ಲಿ ಮನಸ್ಸು ಏನನ್ನ ಯೋಚನೆ ಮಾಡ್ತಾ ಇರೋದೆ ಅನ್ನೋದು ಗೊತ್ತಿಲ್ಲ. ಆ ಅಂತ್ಯಕಾಲದಲ್ಲಿ ಏನು ಚಿಂತನೆ ಮಾಡ್ತಾನೋ ಅದಕ್ಕೆ ತಕ್ಕನಾದಂತಹ ಜನ್ಮ ಮುಂದೆ ಬರುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ. ಭಾಗವತದಲ್ಲಿ ಸ್ಪಷ್ಟವಾಗಿದೆ ಆ ಜಡಭರತನ ವಿಚಾರದಲ್ಲಿ. ಹಾಗಾಗಿ ಮನಸ್ಸು ನಿರ್ಮಲವಾಗಿದ್ದಾಗ ನಮಗೆ ಮುಂದೆ ಆ ಒಂದು ಒಳ್ಳೆಯ ಜನ್ಮಗಳು ಬರೋದಕ್ಕೆ ಸಾಧ್ಯತೆಗಳು ಹೆಚ್ಚು ಇರತ್ತೆ. ಅಂದ್ರೆ ಕರ್ಮಗಳಲ್ಲಿ 3 ವಿಧವಾದಂತಹ ಫಲ ಅಂತಕ್ಕಂಥದ್ದು ಇದ್ದೇ ಇದೆ. ಪ್ರಾರಬ್ಧ, ಆಗಾಮಿ, ಸಂಚಿತ ಅಂತಕ್ಕಂಥದ್ದು. ಅದಕ್ಕೆ ಆದಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಾ ಇರಬೇಕು ಅಂತ ಹೇಳಿ ಮಾಡ್ತಾ ಇದ್ದಾಗ ಅದು ಆಗಾಮಿ, ಸಂಚಿತ, ಪ್ರಾರಬ್ಧ ಅಂತಕ್ಕಂಥದ್ದು ಒಳ್ಳೇದನ್ನೇ ಉಂಟು ಮಾಡುತ್ತೆ. ಇಲ್ಲ ಅಂತಂದ್ರೆ ಅದು ಫಲವನ್ನ ಕೊಟ್ಟೇ ಕೊಡುತ್ತೆ. ಎರಡನ್ನೂ ಯಾಕೆ ಇಲ್ಲಿ ಹೇಳಬೇಕು ಅಂತಂದ್ರೆ ಮನಸ್ಸು ನಿರ್ಮಲವಾಗಿದ್ದಾಗ ಸಾವು ಬಂದ್ರೂ ಕೂಡ ನಮಗೆ ಮುಂದಿನ ಜನ್ಮ ಅಂತಕ್ಕಂಥದ್ರಲ್ಲಿ ಒಳ್ಳೆ ಜನ್ಮ ಸಿಕ್ಕತ್ತೆ. ಒಂದು ಕರ್ಮಗಳನ್ನ ನಾವು ಎಷ್ಟೋ ವರ್ಷ ಬದುಕಿರ್ತೀವಲ್ಲ, ಅದರಲ್ಲಿ ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡಿದ್ವೋ ಅದಕ್ಕೆ ಫಲಾಂತರ ಇದ್ದೇ ಇದೆ, ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಎಂತಹ ಜ್ಞಾನಿ ಆದ್ರೂ ಕೂಡ ಅವನಿಗೆ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಅವನು ಬಿಡೋದಿಲ್ಲ. ಅವನು ಕರ್ಮವನ್ನು ಅನುಭವಿಸ್ಲೇಬೇಕು. ಅದಕ್ಕೆ ಶೃಂಗೇರಿಯ ಜೀವನ್ಮುಕ್ತರಾದ ಬ್ರಹ್ಮೈಕ್ಯರಾದಂತಹ ಜೀವನ್ಮುಕ್ತರಾದಂತಹ ರುದ್ರ ನರಸಿಂಹ ಭಾರತಿಗಳ ವಿಚಾರದಲ್ಲಿ ಹೇಳ್ತಾರೆ, ಅವ್ರಿಗೆ ಕೂಡ ಆ ಒಂದು ಕಂಪನ ಅನ್ನೋದಿತ್ತಂತೆ. ಅವರು ಪೀಠದಲ್ಲಿ ಪೂಜೆ ಕೂತ್ಕೊಂಡಾಗ ಮಾತ್ರ ಅವರ ಯೋಗ ಶಕ್ತಿಯಿಂದ ಅದನ್ನ ದಂಡಕ್ಕೆ ಆವಾಹನೆ ಮಾಡಿ ಪೂಜೆ ಎಲ್ಲ ಆದ್ಮೇಲೆ ಪುನಃ ಅದನ್ನ ವಾಪಸ್ ತಗೊಳ್ತಾ ಇದ್ರಂತೆ. ಯಾತಕ್ಕೆ ನೀವು ವಾಪಸ್ ತಗೊಳ್ತೀರ, ಅಲ್ಲೇ ಬಿಟ್ಬಿಡ್ಬೋದಲ್ಲ ಅಂತಂದ್ರೆ, ಈ ಜನ್ಮದಲ್ಲಿ ಏನೋ ಆ ದೇವಿ ಶಕ್ತಿ ಕೊಟ್ಟಿಯಾಳೆ, ಆ ಸಮಯದಲ್ಲಿ ಆ ಒಂದು ದಂಡಕ್ಕೆ ಆವಾಹನೆ ಮಾಡ್ಬೋದು. ಮುಂದಿನ ಜನ್ಮದಲ್ಲಿ ನಾನೇನೋ ಹುಡ್ತೀನೋ ಗೊತ್ತಿಲ್ಲ, ಅವಾಗ್ಲಾದ್ರೂ ಮತ್ತೆ ಇದನ್ನ ಅನುಭವಿಸ್ಲೇಬೇಕು ಪ್ರಾರಬ್ಧವನ್ನ, ಅದಕ್ಕೆ ಈ ಜನ್ಮದಲ್ಲೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರಂತೆ ಗುರುಗಳು. ಆ ರೀತಿಯಾಗಿ ಅಂತಹ ಮಹಾತ್ಮರಿಗೆ ಕೂಡ ಪ್ರಾರಬ್ಧ ಅಂತಕ್ಕಂಥದ್ದು ಬಿಟ್ಟಿರಲಿಲ್ಲ ಅಂತಂದ್ರೆ ನಮ್ಮಂಥ ಜನಸಾಮಾನ್ಯರ ಬಗ್ಗೆ ಏನಿದೆ ಹೇಳ್ತಕ್ಕಂಥದ್ದು. ಹಾಗಾಗಿ ಯಾವ ಒಂದು ಕರ್ಮಕ್ಕೆ ಆದ್ರೂ ನಾವು ಅದನ್ನ ಅನುಭವಿಸ್ಲೇಬೇಕು, ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಯಾವಾಗಲೋ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಸತ್ಕರ್ಮಗಳನ್ನ ಮಾಡೋ ಪ್ರಯತ್ನ, ಮನಸ್ಸನ್ನ ಶಾಂತಿಯಾಗಿ ಇಟ್ಕೊಂಡಿರೋ ಪ್ರಯತ್ನವನ್ನ ಮಾಡ್ತಾ ಇರಬೇಕು. ಅವಾಗ ನಮಗೆ ಜನ್ಮಗಳು ಅಥವಾ ಈಗ ಸದ್ಯದ ಜನ್ಮ ಇಲ್ಲಿ ಕೂಡ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಸಚ್ಚಿಂತನೆಯನ್ನ ಮಾಡ್ತಾ ಇದ್ರೆ ನೆಮ್ಮದಿ. ನೀವು ಸೀರಿಯಲ್ ನೋಡ್ತಾ ಇದ್ರೆ ಬರೀ ಮನೆ ಹಾಳು ಬುದ್ಧಿನೇ ಬರುತ್ತೆ. ಅದರಲ್ಲಿ ನೋಡಿ ಅದು ಎಫೆಕ್ಟ್ ಅಂತೂ ಆಗೇ ಆಗುತ್ತೆ ಮಾನಸಿಕವಾಗಿ ನಿಮಗೆ. ಆ ಸೀರಿಯಲ್ ನೋಡೋದು ಬಿಟ್ಟು ಸೀರಿಯಸ್ ಆಗಿ ಭಗವದ್ಗೀತೆಯನ್ನ ಅಧ್ಯಯನ ಮಾಡುತ್ತೆ ಅಂತಂದ್ರೆ ನಮಗೆ ಸೀರಿಯಸ್ ಪ್ರಾಬ್ಲಮ್ ಅಂತ ಯಾವುದು ಅನ್ಸೋದೇ ಇಲ್ಲ. ಸೀರಿಯಲ್ ನೋಡ್ತಾ ಇದ್ರೆ ಎಲ್ಲಾನು ಸೀರಿಯಸ್ ಪ್ರಾಬ್ಲಮ್ ಅಂತಾನೆ ಅನ್ಸತ್ತೆ. ಹಾಗಾಗಿ ನಮಗೆ ಯಾವುದು ಶುಭವನ್ನು ಕೊಡತ್ತೋ ಅಥವಾ ಒಳ್ಳೇದನ್ನ ಮಾಡತ್ತೋ ಅದನ್ನ ನಾವು ನೋಡ್ಬೇಕು. ಔಷಧಿ ಕಹಿಯಾಗಿದ್ರು ಪರಿಣಾಮ ಒಳ್ಳೇದೇ ಉಂಟು ಮಾಡುತ್ತೆ. ಆದ್ರೆ
ನೀವು ಸಕ್ಕರೆ ಕಾಯಿಲೆ ಇದ್ದವನಿಗೆ ಸಿಹಿ ಕೊಟ್ಟರೆ ಆ ತಿನ್ನಬೇಕಾದ್ರೆ ಸಿಹಿ ಏನೋ ಇರುತ್ತೆ, ಆಮೇಲೆ ಪರಿಣಾಮ ಕೆಟ್ಟದಾಗತ್ತೆ. ಹಾಗೆ ಈ ಭಗವದ್ಗೀತೆಯನ್ನು ಓದ್ತಾ ಇರ್ಬೇಕಾದ್ರೆ ಸ್ವಲ್ಪ ಸೀರಿಯಲ್ ಕಡೆ ಮನಸ್ಸು ಎಳಿತಾ ಇದ್ರು ಕೂಡ ನಾವು ಅದನ್ನ ಕಟ್ ಮಾಡಿ ಈ ಕಡೆ ಜಾಯಿನ್ ಆದರೆ ನಮ್ಮ ಮುಂದಿಂದು ಲೈಫು ಕಟ್ ಇಲ್ದೇನೆ ಕಂಟಿನ್ಯೂಸ್ ಆಗಿ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದು ಇರತ್ತೆ. ನೀವು ಸೀರಿಯಲ್ ನೋಡ್ತಾ ಇದ್ರೆ ನಮಗೆ ಎಲ್ಲಾ ಪ್ರಾಬ್ಲಮ್ಮು ಸೀರಿಯಲ್ ಆಗಿ ಬರ್ತಾನೆ ಇರತ್ತೆ. ಅದು ಬರಬಾರ್ದು ಅಂತಂದ್ರೆ ನಾವು ಇದನ್ನ ಅಭ್ಯಾಸ ಮಾಡೋ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ರುಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಇಲ್ಲಿ ವೆರಿ ಇಂಪಾರ್ಟೆಂಟ್, ವಿನಯ ಸಂಪನ್ನೆ. ವಿನಯ ಸಂಪನ್ನನಾಗಿರ್ತಕ್ಕಂತಹ ವಿದ್ಯೆಯನ್ನು ಇರ್ತಕ್ಕಂತಹ ಬ್ರಾಹ್ಮಣನಲ್ಲಿಯೂ ಹಸುವಿನಲ್ಲಿಯೂ ಆನೆಯಲ್ಲಿಯೂ ನಾಯಿಯಲ್ಲಿಯೂ ಚಂಡಾಳನಲ್ಲಿಯೂ ಪಂಡಿತರು ಸಮದರ್ಶಿಗಳಾಗಿರುವರು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ನಾನು ಕಥೆಯನ್ನು ಹೇಳಿದ್ದೀನಿ, ಮತ್ತೆ ಇಲ್ಲಿ ಹೇಳಕ್ ಹೋಗಲ್ಲ. ವಿನಯ ಸಂಪನ್ನನಾಗಿರ್ಬೇಕು. ವಿದ್ಯೆ ಬಂದವರಿಗೆ ಸಾಮಾನ್ಯವಾಗಿ ಗರ್ವ ಹೆಚ್ಚಿರುತ್ತೆ, ನನಗೆ ಇಂಥ ಡಿಗ್ರಿ ಇದೆ ಅಂತ ಹೇಳಿ, ಅಥವಾ ನಾನು ಇಂತಹ ವೇದಾಂತವನ್ನ ಬಹಳ ಚೆನ್ನಾಗಿ ಕಲ್ತ್ಬಿಟ್ಟೀನಿ, ಇಂಥ ಕರ್ಮದ ಪ್ರಯೋಗದಲ್ಲಿ ನಾನು ಬಹಳ ನಿಷ್ಣಾತ ಅಂತಕ್ಕಂಥ ಅಹಂಕಾರವೇ ಜಾಸ್ತಿ ಇರುತ್ತೆ. ಎಲ್ಲೋ ಕೆಲವರು ವಿನಯದಿಂದ ಕೂಡ ಇರ್ತಾರೆ. ಅಂತಹ ವಿನಯ ಸಂಪನ್ನನಾಗಿರ್ತಕ್ಕಂತಹ ಬ್ರಾಹ್ಮಣನಲ್ಲಿಯೂ ಹಸುವಿನಲ್ಲಿಯೂ ಆನೆಯಲ್ಲಿಯೂ ನಾಯಿಯಲ್ಲಿಯೂ ಚಂಡಾಲನಲ್ಲಿಯೂ ಪಂಡಿತ ಅಂತಂದ್ರೆ ಏನೋ ಅವನು ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳಿ ಏನಂತಲ್ಲ. ಯಾರು ತತ್ವವನ್ನ ಸರಿಯಾಗಿ ತಿಳ್ಕೊಂಡಿರ್ತಾರೋ ಅಂತಹ ಪಂಡಿತರು ಎಲ್ಲರನ್ನೂ ಸಮದರ್ಶಿನಿ, ಒಂದೇ ತರದಲ್ಲಿ ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾತಿಕೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಈ ಚೇತನವೇ ಎಲ್ಲ ಕಡೆಯಲ್ಲೂ ಇರೋದು ಅಂತ ಹೇಳಿ. ಆ ಚೇತನ ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ಈ ದೇಹಕ್ಕೇನು ಬೆಲೆ ಇಲ್ಲ, ಈ ನವರಂಧ್ರಗಳಿಂದ ಕೂಡಿರ್ತಕ್ಕಂಥ ಈ ದೇಹಕ್ಕೆ ಬೆಲೆ ಇಲ್ಲ. ಆ ಚೇತನ ಅಂತಕ್ಕಂಥವ್ರ ಜೊತೆಗೆ ಈ ಮಾಯೆ ಅಂತಕ್ಕಂಥದ್ದು ಆವರಿಸ್ಕೊಂಡಿರೋದ್ರಿಂದ ನಮಗೆ ಆ ಒಂದು ಸರಿಯಾದಂತಹ ಜ್ಞಾನ ನಮಗಿಲ್ಲ. ಹೇಗೆ ಕಣ್ಣಿದ್ರೂ ಕೂಡ ನಮಗೆ ದೃಷ್ಟಿ ಅಂತಕ್ಕಂಥದ್ದು ಸರಿಯಾಗಿ ಕಾಣದೇ ಇತ್ತು ಅಂತಂದ್ರೆ, ನೋಡಕ್ ಕಣ್ಣಿದೆ, ಆದ್ರೆ ಆ ಹಿಂದೆ ಕೆಲಸ ಮಾಡಬೇಕಾಗಿರ್ತಕ್ಕಂತಹ ಚೇತನ ಎನರ್ಜಿ, ಆ ಲೆನ್ಸ್ ಕೆಲಸ ಮಾಡ್ತಾ ಇರೋದಿಲ್ಲ. ನರ್ವ್ ಸಿಸ್ಟಮ್ ಅಥವಾ ಆ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಏನಾಗಬೇಕಾಗಿತ್ತು ಅಲ್ಲಿ ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ, ಕಣ್ಣೇನೋ ಇರತ್ತೆ ನೋಡೋದಕ್ಕೆ, ಆ ಗೋಲ ಇರುತ್ತೆ, ಆ ಗೋಲದ ಒಳಗಡೆ ಇರ್ಬೇಕಾದ್ರೆ ಚೇತನ ಕೆಲಸ ಮಾಡಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಆ ರೀತಿಯಾಗಿ ದೇಹ ಅದರೊಳಗಡೆ ಚೇತನ ಅಂತಕ್ಕಂದಿಲ್ಲ ಅಂದ್ರೆ ಈ ದೇಹಕ್ಕೆ ಏನ್ ಬೆಲೆ ಇದೆ. ಹೇಗೆ ಕಣ್ಣು ನಮ್ಗೆ ಕಾಣಲಿಲ್ಲ ಅಂತಂದ್ರೆ ಅಥವಾ ಕರೆಂಟ್ ಹೋಗ್ಬಿಟ್ಟಿದೆ ಅಂತಂದಾಗ ನಾವು ಎಡವಿ ಬೀಳ್ತೀವೋ, ಆ ರೀತಿಯಾಗಿ ನಮ್ಮ ಜ್ಞಾನ ಅಂತಕ್ಕಂಥದ್ದು ಇಲ್ಲ ಅಂತಂದಾಗ ಏನಾಗುತ್ತೆ, ಎಲ್ಲಾ ಕಡೆನೂ ಎಡವ್ತಾನೆ ಇರ್ತೀವಿ. ಹಾಗಾಗಿ ಜ್ಞಾನ ಅಂತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲ ಕಾಲದಲ್ಲೂ ಕೂಡ ಜ್ಞಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಾಹ್ಯ ಸ್ಪರ್ಶೇಶ್ವ ಸಕ್ತಾತ್ಮ ವಿಂದತ್ಯ ಆತ್ಮನಿಯತ್ ಸುಖಂ ಸ ಬ್ರಹ್ಮ ಯೋಗ ಯುಕ್ತಾತ್ಮ ಸುಖಂ ಅಕ್ಷಯಮಶ್ನುತೆ. ಇಲ್ಲಿ ಬಾಹ್ಯ ಸ್ಪರ್ಶೇಶ್ವ ಅಸಕ್ತಾತ್ಮ, ಬಾಹ್ಯ ಸ್ಪರ್ಶಗಳಲ್ಲಿ, ಬಾಹ್ಯ ಸ್ಪರ್ಶ ಅಂತಂದ್ರೆ ಬರೀ ಮುಟ್ಟೋದು ಅಂತಲ್ಲ, ನಮಗೆ ಬಾಹ್ಯದಿಂದ ಬರ್ತಕ್ಕಂತಹ ಜ್ಞಾನದಲ್ಲಿ ಯಾರು ಆಸಕ್ತನಾಗಿರ್ತಾನೋ ಅಂದ್ರೆ ಆಸಕ್ತಿ ಬಿಟ್ಟಿರ್ತಾನೋ, ಆಸಕ್ತಿ ಬಿಟ್ಬಿಡೋದು ಅಂತಂದ್ರೆ ಏನ್ ಬಂದ್ರು ಜಡದ ತರ ಇರೋದು ಅಂತಲ್ಲ, ಅಂದ್ರೆ ಅದಕ್ಕೆ ರಿಯಾಕ್ಟ್ ಮಾಡದೇ ಇರೋದು ಅಂತಲ್ಲ, ಅದಕ್ಕೆ ತುಂಬಾ ಅಂಟ್ಕೊಳ್ದೇ ಇರೋ ಸ್ಥಿತಿ, ಸದ್ದಿಕ್ ಪರಿಸ್ಥಿತಿನಲ್ಲಿ ನಾವ್ ಇನ್ನೂ ಸಾಧನೆ ಮಾಡ್ತಾ ಹೋದಾಗ ಅಲ್ಲಿ ಜಡ ರೀತಿನಲ್ಲಿ ಇದ್ರೂ ತೊಂದರೆ ಇಲ್ಲ. ಆ ಜ್ಞಾನಿಗಳು ಆಗಿರ್ತಾರೆ ಅಂತ ಹೇಳ್ತಾರೆ. ಜ್ಞಾನಿಗಳು ಯಾವ ತರ ಇರ್ತಾರೆ ಅಂತಂದ್ರೆ, ಅವರು ಕಣ್ಣಿದ್ದು ಕೊಡ್ರಂತೆ, ಕಿವಿ ಇದ್ರು ಕಿವುಡ್ರಂತೆ, ಅಥವಾ ಬುದ್ಧಿ ಎಲ್ಲ ಅತ್ಯಂತ ಬುದ್ಧಿವಂತರಾದ್ರು ಹುಚ್ಚಿನ ತರ ಇರ್ತಾರೆ ಅಂತ, ಉನ್ಮಾದ ರೀತಿಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಜ್ಞಾನಿಗಳಿಗೆ. ಯಾಕಂದ್ರೆ ಅವ್ರಿಗೆ ಯಾವುದೇ ಬಂಧನ ಇರೋದಿಲ್ಲ, ಅವರು ಎಲ್ಲ ಬಂಧನಗಳನ್ನ ಬಿಟ್ಟು ಆಚೆ ಇರ್ತಾರೆ. ನಾವು ಹಾಗೆ ಮಾಡಿದ್ರೆ ನಮ್ಮನ್ನು ಹುಚ್ಚ ಅಂತಾರೆ. ಆದ್ರೆ ಅವ್ರಿಗೆ ಇದನ್ನ ಯಾಕೆ ಜೀವನ್ಮುಕ್ತರಾದಂತಹ ಗುರುಗಳು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ವಿಚಾರದಲ್ಲೇನೆ ಆಗಿನ ಕಾಲದಲ್ಲಿ ಇದ್ದಂತಹ ಅಲ್ಲಿ ಆಡಳಿತ ಅಧಿಕಾರಿಗಳು
ಅವ್ರಿಗೆ ಹುಚ್ಚಿಡಿದೆ ಅಂತ ಹೇಳ್ತಾ ಇದ್ರು ಅಂತ ಹೇಳಿ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾರೆ. ಅಂದ್ರೆ ಜ್ಞಾನಿಗಳು ಆ ರೀತಿ ಇರ್ತಾರೆ ಅಂತ ಹೇಳಿ, ನಾವು ಸದ್ಯಕ್ಕೆ ಲೌಕಿಕದಲ್ಲಿರೋರು ನಮಗೆ ಒಂದು ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಈ ಒಂದು ಸಭಾ ಗೌರವ ಅಂತ ಏನು ಹೇಳ್ತಾರೆ, ಆ ರೀತಿ ಇಲ್ಲಿ ನಾವು ನಡ್ಕೊಳ್ಬೇಕಾಗತ್ತೆ, ಅಥವಾ ಲೌಕಿಕದಲ್ಲಿ ನಾವು ಆ ರೀತಿ ಗೌರವದಿಂದ ನಡ್ಕೊಳ್ಳೇಬೇಕಾಗತ್ತೆ. ಈ ಜೀವನ್ ಮುಕ್ತರಾದವ್ರಿಗೆ ಅದೆಲ್ಲ ಯಾವುದೋ ಒಂದು ಆ ಯೋಚನೆ ಇರೋದಿಲ್ಲ. ನಮಗೇನೋ ಬಾಹ್ಯದಿಂದ ಬರ್ತಕ್ಕಂಥ ಸುಖವೇ ಸುಖ, ಅಥವಾ ಅಂದ್ರೆ ಆ ಏನ ಮುಟ್ಟೋದು, ತಿನ್ನೋದು, ಕೇಳೋದು, ಇದರಿಂದನೇ ಸುಖ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದ್ರೆ ಅಸಕ್ತನಾದಂಥವನು ಅವನೇನಾಗ್ತಾನೆ, ಯಾವಾಗಲೂ ಸುಖದಲ್ಲೇ ಇರ್ತಾನೆ ಅವನು ಅಂತ ಹೇಳಿ. ಅವನು ಮನಸ್ಸೇ ಅಲ್ವಾ ಎಲ್ಲದಕ್ಕೂ ಕಾರಣ. ನಮ್ಗೇನೇ ಒಂದು ನೋಡಿದ ತಕ್ಷಣ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಏನೇ ಕೇಳಿದ್ರು ಮನಸ್ಸು ಪರಿಣಾಮ ಬೀರುತ್ತೆ, ತಿಂದರೂ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಸುಖ ಅನ್ನೋದು ಎಲ್ಲ ಅನುಭವಕ್ಕೆ ಉಂಟಾಗತ್ತೆ, ರಸನೇಂದ್ರಿಯ, ರಸ ಸ್ವಾದ ಅದು ಗೊತ್ತಾಯ್ತು ಅಂತಂದ್ರೆ ಮನಸ್ಸಿನ ಮೇಲೆ ಪರಿಣಾಮ ಬೀರೋದು. ನೀವು ಟಿವಿ ನೋಡ್ಕೊಂಡು ತಿಂತಾ ಇದ್ರೆ ಏನ್ ತಿಂದೆ ಎಷ್ಟು ತಿಂದೆ ಅಂತ ಗೊತ್ತಾಗಲ್ಲ. ಯಾಕೆ? ಮನಸ್ಸಿಗೂ ನಾಲ್ಗೆಗೂ ಕನೆಕ್ಷನ್ನೇ ಇರೋದಿಲ್ಲ. ಅಥವಾ ನಮ್ಮ ಕಣ್ಣು ಮುಂದೆ ನಮ್ಗೆ ಗೊತ್ತಿರೋರೇ ಹೋದ್ರೂ ಮನಸ್ಸು ನಮ್ದು ಎಲ್ಲೋ ಯೋಚನೆ ಮಾಡ್ತದೆ, ಅವ್ರ ನಾವು ಗಮನಿಸೇ ಇರೋದಿಲ್ಲ. ಅಥವಾ ನಿಮ್ಮ ಮುಂದೆ ಏನೋ ಒಂದು ಒಳ್ಳೆ ಸಂಗೀತ ಕಾರ್ಯಕ್ರಮ ಇಡ್ತಾ ಇದ್ರು ನಿಮ್ಮ ಮನಸ್ಸಿನೆಲ್ಲೋ ಯೋಚನೆ ಮಾಡ್ತಾ ಇದ್ರೆ ಆ ಸಂಗೀತ ಆಸ್ವಾದನೆ ಮಾಡೋಕ್ಕೆ ಆಗಿರೋದಿಲ್ಲ. ಹಾಗಾಗಿ ಮನಸ್ಸು ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ, ಅಸಕ್ತಾತ್ಮ ಯಾರು ಆಸಕ್ತಿಯನ್ನ ಕಳ್ಕೊಂಡಿರ್ತಾನೋ ಅವನಿಗೆ ಏನೋ ಇದ್ರ ಬಗ್ಗೆ ಆಸೆ ಅಂತ ಅಂದ್ರೆ ಆಸೆ ಅಥವಾ ಇದ್ರ ಬಗ್ಗೆ ಒಂದು ಹೆಚ್ಚಿನ ಆಸ್ತೆ ಅಂತಂದ್ರೆ ಇಂಟ್ರೆಸ್ಟ್ ಇರೋದಿಲ್ಲ ಅವನಿಗೆ. ಅವನೇನಾಗಿರ್ತಾನೆ, ಅವನು ಸದಾ ಸುಖಂ ಅಕ್ಷಯಮಶ್ನುತೆ, ಬ್ರಹ್ಮಯೋಗವನ್ನ ಹೊಂದಿರೋದ್ರಿಂದ, ಅವನು ಬ್ರಹ್ಮದಲ್ಲೇ ಲೀನವಾಗಿರೋದ್ರಿಂದ, ನಾವು ಸಚ್ಚಿತ್ ಆನಂದ ಸ್ವರೂಪರಾಗಿರೋದ್ರಿಂದ ಅವನಿಗೆ ಸುಖ ಅಂತಕ್ಕಂಥದ್ದು ಅಕ್ಷಯವಾಗಿರುತ್ತೆ ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆಮೇಲಿಂದ ಮುಂದಕ್ಕೆ ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ಕಡೆಯ ಶ್ಲೋಕವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವ ಮಾಂ ಶಾಂತಿ ಮೃಚ್ಛತಿ ಅಂತ ಹೇಳಿ ಹೇಳ್ತಿದ್ದಾರೆ. ಎಲ್ಲವೂ ಅವನೇ, ಅದಕ್ಕೆ ಬ್ರಹ್ಮ ಅಂತ ಹೇಳಿ, ಚೇತನ ಅಂತ ಹೇಳಿ, ಈಶ್ವರ ಅಂತ ಹೇಳಿ, ಕೃಷ್ಣ ಅಂತ ಹೇಳಿ, ನಾರಾಯಣ ಅಂತ ಹೇಳಿ, ಲಕ್ಷ್ಮೀ ನರಸಿಂಹ ಅಂತ ಹೇಳಿ, ಯಾವುದೇ ಹೆಸರಿಂದ ನೀವು ಕರೀರಿ, ಆ ಆತ್ಮ ಚೇತನ ಅಂತಕ್ಕಂಥದ್ದು ನಮ್ಮೊಳಗಡೆ ಇದ್ದು ಮಾಡಿಸ್ತಾ ಇದೆ ಅಂತಕ್ಕಂಥದ್ದು ನಾವು ಸರಿಯಾಗಿ ತಿಳ್ಕೊಂಡ್ರೆ, ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕಗಳಿಗೂ ಒಡೆಯನಾಗಿರ್ತಕ್ಕಂತಹ ಭೋಕ್ತೃವು, ಯಜ್ಞವು, ತಪಸ್ಸು, ಮತ್ತೆ ಆ ಯಜ್ಞಕ್ಕೆ ನಾವು ಸಮರ್ಪಿಸ ಹವಿಸ್ಸು ಎಲ್ಲವೂ ಬ್ರಹ್ಮಮಯವೇ ಅಥವಾ ಆ ಚೇತನವೇ ಆಗಿರೋದ್ರಿಂದ ಸುಹೃದಂ ಸರ್ವಭೂತಾನಂ, ನಮ್ಮ ಹೃದಯದಲ್ಲೇ ಇದ್ಕೊಂಡು ಎಲ್ಲ ಕಾರ್ಯದಕ್ಕೂ ಕಾರಣನಾಗಿರ್ತಕ್ಕಂತಹ ಅವನು, ಫಲಕ್ಕೆ ಅಧ್ಯಕ್ಷನು ಅವನೇ ಆಗಿರೋದ್ರಿಂದ ಅವನನ್ನ ನಾವು ತಿಳ್ಕೊಂಡ್ರೆ, ಅಂದ್ರೆ ಆ ಚೇತನವನ್ನ ನಾವು ತಿಳ್ಕೊಂಡ್ರೆ ಶಾಂತಿಂ ಸರ್ವ ಸಂಸಾರ ಉಪರತಿಂ ರುಚ್ಛತಿ ಪ್ರಾಪ್ನೋತಿ, ಅಂದ್ರೆ ಈ ಎಲ್ಲದರಿಂದಲೂ ಬಿಡುಗಡೆ ಹೊಂದಿ ಶಾಂತಿಯನ್ನ ನಾವು ಪಡ್ಕೊಳ್ತೀವಿ ಅಂತ ಹೇಳಿ ಶ್ರೀಕೃಷ್ಣ ಭಗವದ್ಗೀತೆಯ 5ನೇ ಅಧ್ಯಾಯವಾದಂತಹ ಕರ್ಮ ಸನ್ಯಾಸ ಯೋಗದಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ನಮ್ಮ ಮಾನಸಿಕ ಸ್ಥಿತಿಯನ್ನು ನಾವು ಬದಲಾವಣೆ ಮಾಡಿಕೊಂಡ್ರೆ ನಮಗೆ ಶಾಂತಿ ಅಂತಕ್ಕಂಥದ್ದು ಉಂಟಾಗತ್ತೆ ಅಂತ ಹೇಳಿ ಈ ಒಂದು ಅಧ್ಯಾಯದ ಸಾರವನ್ನ ಹೇಳ್ತಾ, ಒಂದು ಘಟನೆ ಹೇಳಿ ಮನಸ್ಸು ಅಂತಕ್ಕಂಥದ್ದು ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನ ಹೇಳಿ ಈ ಒಂದು ಸಾರವನ್ನ ಇಲ್ಲಿಗೆ ಉಪಸಂಹಾರ ಮಾಡ್ತೀನಿ. ಏನು ಘಟನೆ ಅಂತಂದ್ರೆ, ಯಾರೋ ಒಬ್ಬಂಗೆ ಅವನಿಗೆ ಮರಣದಂಡನೆ ಅಂತಕ್ಕಂಥದ್ದು ನಿಶ್ಚಯ ಆಗ್ಬಿಟ್ಟಿರುತ್ತೆ. ಆ ಮರಣದಂಡನೆ ದಿನಾಂಕ ಕೂಡ ಬಂದಿರುತ್ತೆ. ಅವನಿಗೆ ಅಧಿಕಾರಿಗಳು ಬಂದು, ನಾಳೆ ನಿನಗೆ ಮರಣದಂಡನೆ ಇದೆ, ಇದನ್ನ ಸಾಮಾನ್ಯವಾಗಿ ನೇಣಿಗೆ ಹಾಕ್ತಾರಲ್ವಾ, ಇದನ್ನ ನೇಣಿಗೆ ಹಾಕಲ್ಲ, ಒಂದು ಘಟ ಸರ್ಪ ಅಂದ್ರೆ ಈ ಒಂದು ಅತ್ಯಂತ ವಿಷವುಳ್ಳ ಹಾವಿನಿಂದ ಕಚ್ಚಿಸಿ ಸಾಯಿಸ್ತೀವಿ ನಿನ್ನ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ.
ಸರಿ, ಅವನಿಗೆ ಮಾರನೇ ದಿವಸ ಏನೇನು ಪ್ರೊಸೀಜರ್ ಇದೆಯಲ್ಲ ಪ್ರೊಸೀಜರ್ ಮಾಡಿ ಅವನಿಗೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಬಿಡ್ತಾರೆ. ಅಂದ್ರೆ ಫುಲ್ ಡಾರ್ಕ್ ಆಗಿ ಮಾಡ್ಬಿಡ್ತಾರೆ, ಅವ್ನಿಗೆ ಏನು ಕಾಣಬಾರ್ದು ಆ ರೀತಿ ಮಾಡ್ಬಿಟ್ಟು ಹಾವಿನಿಂದ ಕಚ್ಚಲ್ಲ ಅವನಿಗೆ 2 ಪಿನ್ನು, ಅಂದ್ರೆ ಹಾವಿನ ಹಲ್ಲು ಯಾವ ತರದ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಆ ರೀತಿಯಾಗಿ ಒಂದು ಪಿನ್ ರೆಡಿ ಮಾಡಿಕೊಂಡು ಸುಮ್ಮನೆ ಅವನ ಕೈಗೆ ಪಿನ್ನ ಚುಚ್ತಾರಂತೆ. ಅವನು ಅಷ್ಟಕ್ಕೇನೆ ಇಮ್ಮಿಡಿಯೇಟ್ ಆಗಿ ಸತ್ತೋಗ್ತಾನೆ. ಯಾತಕ್ಕೆ ಅಂತ ಹೇಳಿ ಆಮೇಲೆ ಅವನಿಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮರಣೋತ್ತರ ಪರೀಕ್ಷೆಯನ್ನು ಮಾಡಿದಾಗ ಅದರಲ್ಲಿ ಗೊತ್ತಾಗತ್ತಂತೆ ಒಂದು ಅತ್ಯಂತ ವಿಷಕಾರಿಯಾದಂತಹ ಹಾವು ಕಚ್ಚಿ ಸತ್ತಾಗ ಯಾವ ರೀತಿ ಪರಿಣಾಮ ಬೀರುತ್ತೋ ಆ ರೀತಿ ಪರಿಣಾಮ ಬೀರಿದೆ ಅಂತ ಹೇಳಿ ಅವನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳತ್ತಂತೆ. ಅಂದ್ರೆ ಏನು ಅಂತಂದ್ರೆ ಮನಸ್ಸು ಅಂತಕ್ಕಂಥದ್ದು ಅವನಲ್ಲಿ ಅಷ್ಟು ಕೆಲಸ ಮಾಡಿತ್ತು. ನಾಳೆ ನನ್ನನ್ನ ಹಾವಿಂದ ಕಚ್ಚಿಸಿ ಸಾಯಿಸ್ತಾರೆ ಅಂತಕ್ಕಂಥದ್ದು ಅವನಿಗೆ ನಿಶ್ಚಿತ ಆಗ್ಬಿಟ್ಟಿತ್ತು. ಅದನ್ನೇ ಯೋಚನೆ ಮಾಡಿ ಮಾಡಿ ಅವನು ರೆಡಿ ಆಗ್ಬಿಟ್ಟಿದ್ದ ಮಾನಸಿಕವಾಗಿ. ಅಂದ್ರೆ ಅದು ಚುಚ್ಚಿದ ತಕ್ಷಣನೇ ಅವನಿಗೆ ಹಾವೇ ಕಚ್ಚಿತು ಅನ್ನೋ ಒಂದು ಮನಸ್ಸಿನಿಂದ ಅವನಲ್ಲಿ ವಿಷ ಉಂಟಾಗಿ ಅವನು ಸತ್ತ ಅಂತ ಹೇಳಿ ರಿಪೋರ್ಟ್ ಬರುತ್ತೆ. ಹಾಗೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ಎಲ್ಲದಕ್ಕೂ ಕಾರಣ. ಹಾಗಾಗಿ ಆ ಮನಸ್ಸನ್ನ ನಾವು ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಪ್ರಯತ್ನವನ್ನ ಪಡೋಣ ಅಂತ ಹೇಳಿ ಹೇಳ್ತಾ ಈ ಒಂದು ಚಿಂತನೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು. ಅನೇಕ ಜನಗಳು ಈ ಒಂದು ಗ್ರೂಪಲ್ಲಿ ಅಟೆಂಡು ಮಾಡೋದಿಲ್ಲ ಕ್ಲಾಸ್ಗೆ, ಆಮೇಲೆ ಅದನ್ನು ಕೇಳಿ ಅದನ್ನ ಒಂದು ರಿಯಾಕ್ಷನ್ ಅವರ ಪ್ರತಿಕ್ರಿಯೆಯನ್ನು ತಿಳಿಸೋದಿಲ್ಲ. ಹೇಳ್ತಾ ಇರ್ತೀನಿ ಪ್ರತಿಕ್ರಿಯೆ ತಿಳಿಸಿ ಅಂತ ಹೇಳಿ. ಸುಮಾರು ಜನ ಇದರಲ್ಲಿ ಗ್ರೂಪಲ್ಲಿ ಲೆಫ್ಟ್ ಅಂತ ಬರ್ತಾನೆ ಇರ್ತಾರೆ. ಈ ಲೆಫ್ಟಿಸ್ಟ್ ನಾವೇನು ಮಾಡೋಕ್ಕಾಗಲ್ಲ, ಅವ್ರು ಯಾವಾಗಲೂ ಲೆಫ್ಟೇ, ಅವ್ರು ರೈಟ್ ಆಗೋದೇ ಇಲ್ಲ ಜೀವನದಲ್ಲಿ. ರೈಟ್ ಆಗ್ಬೇಕು ಅಂದ್ರೂ ಕೂಡ ಅವ್ರಿಗೆ ಆ ಒಂದು ಸುಕೃತ ಅಂತಕ್ಕಂಥದ್ದು ಇರಬೇಕು. ಆ ಸುಕೃತ ಇಲ್ಲ ಅಂತಂದ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಅದು ಅವರವರ ಹಣೆ ಬರ. ಅಂದ್ರೆ ನಾವು ಲೆಫ್ಟ್ ಇಂದ ರೈಟ್ಗೆ ಟ್ರ್ಯಾಕ್ಗೆ ಬರಬೇಕು ಅಂತಂದ್ರೂ ಕೂಡ ಪ್ರಯತ್ನ ಪಡಬೇಕು. ಅದು ಏನು ಮಾಡೋಕ್ಕಾಗಲ್ಲ. ಅದನ್ನ ಆ ಪ್ರೇರೇಪಣೆ ಅವನೇ ಶ್ರೀಕೃಷ್ಣನೇ ಕೊಡಬೇಕು. ನನ್ನ ಯಥಾಮತಿ ಯಥಾಶಕ್ತಿ ಆ ವಾಗ್ದೇವಿ ನುಡಿಸಿಗಳು ಅದನ್ನ ಹೇಳಿ ಇಲ್ಲಿಗೆ ಉಪಸಂಹಾರ ಮಾಡ್ತಾ ಇದ್ದೀನಿ. ಕೃಷ್ಣ ಅರ್ಪಣ.